ಪ್ರಥಮದಲ್ಲಿ ನನ್ನ ಆರಾಧ್ಯ ದೇವನ ಆರಾಧ್ಯ ಗುರುಗಳನ್ನ ಹೃದಯ ಮಂದಿರದಲ್ಲಿ ಸ್ಮರಿಸಿ ನಿಮಗೆಲ್ಲರಿಗೂ ಆಶೀರ್ವಚನವನ್ನು ನೀಡಿ ನಿರ್ಗಮಿಸಿರತಕ್ಕಂಥ ಯಡ್ರಾಮಿಯ ಪೂಜ್ಯರಲ್ಲಿ ಶರಣಾರ್ಥಿಗಳನ್ನ ಹೇಳ್ತಾ ಎಲ್ಲ ಉಪಸ್ಥಿತರಂತ ಎಲ್ಲಾ ಪೂಜ್ಯರಲ್ಲಿ ಶರಣಾರ್ಥಿಗಳನ್ನ ಹೇಳ್ತಾ ವೇದಿಕೆ ಮೇಲೆ ಈಗ ತಾನೇ ಕುಳಿತು ನಿರ್ಗಮಿಸಿರ್ತಕ್ಕಂಥ ಎಲ್ಲ ಅತಿಥಿ ಮಾನ್ಯರಲ್ಲಿ ತಾಯಂದಿರಲ್ಲಿ ಮಕ್ಕಳಲ್ಲಿ ತಮ್ಮೆಲ್ಲರ ಅಂತರಾತ್ಮದಲ್ಲಿರುವಂತಹ ಪರಮಾತ್ಮರಿಗೆ ನನ್ನ ಶರಣಾರ್ಥಿಗಳು. ಒಂದು ಸಲ ಜೋರಾಗಿ ಘೋಷಣೆ ಕೂಗ್ರಮ್ಮ. ಬೋಲೋ ಭಾರತ್ ಮಾತಾ ಕಿ, ಬೋಲೋ ಭಾರತ್ ಮಾತಾ ಕಿ. ಒಂದೇ ಒಂದೇ ಎರಡೇ. ಎಲ್ಲಾ ಸ್ವಾಮಿಗಳು ಎಲ್ಲಾ ಅತಿಥಿಗಳು ಮಾತಾಡಿದ್ರು ಹೋದ್ರು. ಇವ್ರು ಯಾಕೆ ಒಬ್ರೇ ಇಲ್ಲೇ ಕೂತಾರ ವೇದಿಕೆ ಮೇಲೆ ಇಡ್ತಾನನು ಅಂತೇಳಿ ನಿಮ್ಗೆಲ್ಲ ಅನಿಸ್ಬೋದು. ಸ್ವಾಮಿಗಳು ಯಾಕೆ ಹೋಗ್ಲಿಲ್ಲಲ್ಲ ಇಲ್ಲೇ ಕೂತಾರಲ್ಲ ಅಂತ ಅನಿಸ್ಬೋದು. ಇವತ್ತು ನಮಗ ಸೇಡಂ ಒಳಗ ಒಂದು ಬಹಳ ದೊಡ್ಡ ಕಾರ್ಯಕ್ರಮ ಬಂದಿತ್ತು. ಪತ್ರಿಕೆ ಒಳಗೆಲ್ಲ ಹೆಸರು ಹಾಕಿ ನಮಗ್ ಕಾಂಟ್ಯಾಕ್ಟ್ ಮಾಡಿ ಎಲ್ಲಾ ಕಾರ್ಯಕ್ರಮ ಇಟ್ಕೊಂಡಿದ್ರು. ಗಂಗಾಧರ್ ಅವ್ರು ಬಂದು, ಯಾಕಂದ್ರೆ ಗಂಗಾಧರ್ ನಮ್ಮೂರನ್ನವ್ರೆ, ಕರಿಕೇಳಿ ಅವ್ರೆ, ಬಂದು ಕಾರ್ಯಕ್ರಮ ಹಾಕೋರೆ ನೀವು ಕೊನೆ ತನಕ ಇದ್ದ ಕಾರ್ಯಕ್ರಮ ಯಶಸ್ವಿ ಮಾಡಿಕೊಡ್ಬೇಕು ಅಂತ ಹೇಳಿದಾಗ ನಾನು ಆ ಕಾರ್ಯಕ್ರಮವನ್ನ ಇದು ಮಾಡಿದೆ. ಯಾಕಂದ್ರೆ ಅವ್ರು ನಮ್ಮ ಆತ್ಮೀಯ ಗುರುಗಳಿದ್ರು. ಗುರುಗಳ ಹಿಂಗ್ರಿ ನಮ್ಮ ಮಠದ ಸ್ವಲ್ಪ ಭಕ್ತರೇ ಕಾರ್ಯಕ್ರಮ ಸ್ಕೂಲ್ ಮಾಡ್ಕೊಂಡದಾರ ಅಂತ ಹೇಳಿ ಕಾರ್ಯಕ್ರಮಕ್ಕೆ ಉಳ್ಕೊಂಡು ನಾವು ಇಲ್ಲಿವರೆಗೂ ಉಳ್ಕೊಂಡಂಗಾಗೈತಿ. ಯಾಕಪ್ಪ ಅಂದ್ರ ನಿಮ್ಗೆ ಯಾಕೆ ಮುಂಚಿತವಾಗಿ ನಾ ಇಲ್ಲಿ ಡ್ಯಾನ್ಸ್ ಮಾಡಿಸ್ದೆ ಅಂದ್ರ ಮೊನ್ನೆ ನಮ್ಮೂರಾಗ ಏನಾಗೈತ್ರಿವ ಕಾರ್ಯಕ್ರಮ ಸಾಲಿ ಫಂಕ್ಷನ್ ಎಲ್ಲರೂ ಮಾತಾಡ್ಯಾರ ಅಂತೇಳಿ ನಾನು ಮಾತಾಡಕ್ ಹೋಗಿ ಲಾಸ್ಟ್ ಎಲ್ಲರಿಗೂ ಹಿಂಗೆ ಮತ್ತ ಮನೆಗೆ ಹಿರಿಮಗ ಆಗ್ಬಾರ್ದಂತ ಲಾಸ್ಟ್ ಭಾಷಣ ಮಾಡ್ಬಾರ್ದು. ಹಂಗ ಭಾಷಣ ಮಾಡಕತ್ತೀನಿ. ಒಬ್ಬ ಹೆಣ್ಮಗಳು ಸಿರಿ ಸುತ್ಕೊಂಡ್ ಬಂದಾಳ ವೇದಿಕೆ ಸನೆ. ಮತ್ತೆ ಬರೀ ನಿಂದೆ ನೋಡಮ್ಮ, ನಮ್ಮ ಮಕ್ಕಳು ಡ್ಯಾನ್ಸ್ ನೋಡಕ್ ನಾವು ಬಂದೇ, ನಿಮ್ದೆ ಕೇಳಮ್ಮ, ಅವ್ರು ಇವ್ರಿ ಶಾಲೆ ಹಚ್ಚು ಇವ್ರು ಅವ್ರಿ ಶಾಲೆ ಹಚ್ಚು, ಬರೀ ಇದೇ ನೋಡಮ್ಮ ಅಂತೇಳಿ. ಅದಕ್ಕೆ ಹಂಗ ಆಗ್ಬಾರ್ದೇವ. ಇದು ಏನೈತಿ ಕಾರ್ಯಕ್ರಮ, ಇಲ್ಲಿ ಒಂದು ಕೆಲವೊಂದಿಷ್ಟು ವಿಚಾರಗಳು ಬಹಳ ಅದ್ಭುತವಾಗಿ ಕಾರ್ಯಕ್ರಮ ಮಾಡ್ಯಾರ. ಅವು ಏನೇನ್ ಅನ್ನೋದು ಹೇಳ್ತೀನಿ, ಸ್ವಲ್ಪ ಗಮನ ಕೊಟ್ಟು ಕೇಳ್ರಿ. ಒಂದ್ 10 ನಿಮಿಷದಾಗ ಮಾತು ಮುಗಿಸ್ತೀನಿ. ಏನಂದ್ರ ನಮ್ಮ ಪರಂಪರೆ ಒಳಗ ಮಾತೃ ದೇವೋಭವ, ಪಿತೃ ದೇವೋಭವ, ಅತಿಥಿ ದೇವೋಭವ, ಆಚಾರ್ಯ ದೇವೋಭವ. ಮೊದಲನೇದಾಗಿ ತಂದೆ ತಾಯಿ ದೇವ್ರು. ತಂದೆ ತಾಯಿ ದೇವ್ರ ಅಂತ ಹೇಳಿ ನಿಮಗ್ ಕುಂದ್ರಿಸಿ ಈ ಶಾಲೆಯ ವ್ಯವಸ್ಥಾಪಕರು ಏನ್ ಮಾಡ್ಯಾರ, ನಿಮಗ್ ಕುಂದ್ರಿಸಿ ಮಕ್ಕಳ ಕಡೆಯಿಂದ ಪಾದ ಪೂಜೆ ಮಾಡಿಸ್ಯಾರ. ಯಾಕಂದ್ರ ಮೊನ್ನೆ ತಾನೇ ಮೊಬೈಲ್ ಒಳಗ ನಾವು ನೋಡ್ತಿದ್ವಿ, ಒಬ್ಬ ಮಗ ತಾಯಿ ಮೊಬೈಲ್ ಕೊಡಿಸಿಲ್ಲ ಅಂತ ಹೇಳಿ ತಾಯಿ ಕುತ್ತಿಗೆ ಹಿಡಿದು ಗಾಡಿ ಗೊತ್ತಿದ್ದ. ಮಗ ತಾಯಿಗೆ ಕುತ್ತಿಗೆ ಹಿಡಿದು ಓದ್ತಿದ್ದ, ಕೂಲಿ ಮಾಡಿ ಬದುಕಂತ ತಾಯಿಗೆ. ಯಾಕಂದ್ರ ಮಕ್ಕಳಿಗೆ ತಂದೆ ತಾಯಿ ಬೆಲೆ ಏನಾಗಿರ್ತದ ಗೊತ್ತಾಗಲ್ಲಾಗ್ಯದ. ನಮ್ಮ ಸಣ್ಣವರಿದ್ದಾಗಿಟ್ಟು ಬೆಳೆಸಿ ದೊಡ್ಡವ್ರು ಮಾಡ್ಯಾರಲ್ಲ ಅನ್ನುವಂತ ಬೆಲೆ ಮಾಡ್ತಿರ್ತಾರೆ. ಯಾಕಂದ್ರ ಆಧುನಿಕ ಪ್ರಪಂಚಕ್ಕೆ ನಾವು ಮೊರೆ ಹೋಗಿ ಇದೆಲ್ಲ ನೆನಪಾರ್ಲಕತ್ತೀವಿ. ಆ ತಂದೆ ತಾಯಿ ಬೆಲೆ ಗೊತ್ತಾಲಿ ಅನ್ನೋ ಕಾರಣಕ್ಕೆ ಈ ಶಾಲೆ ಏನ್ ಮಾಡೈತಿ, ನಿಮ್ಮ ಪಾದ ಪೂಜೆ ಮಾಡಿಸೈತಿ ಕುಂದ್ರಿಸಿ ಮಕ್ಕಳಿಗೆ ನಿಮ್ಮ ಬೆಲೆ ಗೊತ್ತಾಲಿ ಅನ್ನೋದಕ್ಕ. ಇನ್ನು ಎರಡನೇದಾಗಿ ಏನ್ ಮಾಡಿದ್ರು ಅಂದ್ರ ದೀಪ ಹಚ್ಚಿದ್ರು. ಯಾಕೆ ದೀಪ ಹಚ್ಚಿದ್ರಂದ್ರ ಕತ್ತಲಿನಿಂದ ಬೆಳಕಿನೆಡೆಗೆ, ಅಜ್ಞಾನದಿಂದ ಜ್ಞಾನದ ಕಡೆಗೆ ಹೋಗ್ಬೇಕಂತ ನಮ್ಮ ಸಂಸ್ಕೃತಿ ಹೇಳ್ತೈತಿ. ಹಂಗ ಅದಕ್ಕೆ ಕತ್ತಲಿಂದ ಬೆಳಕಿಗೆ ಬರ್ಬೇಕನ್ನೋ ಸಂಕೇತಕ್ಕೆ ದೀಪ ಹಚ್ಚಾರ. ಮತ್ತೇನಂದ್ರ ಹಸಿರಿದ್ರೆ ನಮ್ಗೆ ಉಸಿರು ಇರ್ತೈತಿ, ನಾವು ಬದುಕ್ಲಕ್ ಸಾಧ್ಯ ಅಂತೇಳಿ ಒಂದು ಗಿಡಕ್ಕ ಒಂದು ಸಸಿಯನ್ನ ನೆಟ್ಟು ಅದಕ್ಕೆ ನೀರು ಉಳಿಸುವಂತ ಕೆಲಸ ಮಾಡಿದ್ರು. ಇಲ್ಲಿ ಒಂದೇ ವೇದಿಕೆ ಮೇಲೆ ಮಾಡಿಲ್ಲ, ಅದು ನಿಮ್ಮ ಮನೆಗೊಳದಾಗ ನೀವು ಸಸಿಗಳನ್ನ ಹಚ್ಚ್ರಿ, ಹಸಿರನ್ನ ಉಳಿಸ್ರಿ, ಪ್ರಕೃತಿಯನ್ನ ಉಳಿಸ್ರಿ ಅನ್ನೋ ಕಾರಣಕ್ಕ. ನಮ್ಮ ಮತ್ತ ಅತಿಥಿ ದೇವೋಭವ ಅಂತೇಳಿ 2ನೇ ಲೈನ್ ಬರ್ತೈತಿ. ಅದಕ್ಕೆ ಅತಿಥಿಗಳಿಗೆ ಕರೆದು ಸನ್ಮಾನ ಮಾಡಿದ್ರು. ಅತಿಥಿ ದೇವೋಭವ ಅಂತೇಳಿ, ಆಚಾರ್ಯ ದೇವೋಭವ ಅಂತೇಳಿ ಗುರುಗಳಿಗೆ ಕರೆದು ಸನ್ಮಾನ ಮಾಡಿದ್ರು. ಆ ಸಂಸ್ಕೃತಿಯನ್ನೇ ಶಾಲೆ ಕಾಯ್ಕೊಂಡ್ ಬಂದೈತಿ. ಇನ್ನೊಂದು, ನಮ್ಮ ಗಂಗಾಧರ್ ಅವರು ಅವ್ರೇನ್ ದೊಡ್ಡ ಅನುಕೂಲಸ್ಥ ಮನಿತಂದಾಗ ಹುಟ್ಟಿದವರಲ್ಲ, ಬಹಳ ಬಡತನದ ಪರಿಸ್ಥಿತಿಯಲ್ಲಿ ಇದ್ರು ಕೂಡ ಒಂದು ಸಲ ಏನಾಗ್ತೈತಿ, ಬೆಂಗಳೂರೊಳಗ ಈ ದೇಶ ಕಂಡ ಸರ್ವಶ್ರೇಷ್ಠ ಉದ್ಯಮಿ ರತನ್ ಟಾಟಾ ಅವರು ಕಾರ್ ಒಳಗ್ ಹೊಂಟಿರ್ತಕ್ಕಂಥ ಸಂದರ್ಭದೊಳಗ ಅವ್ರ ಎದುರುಗಡೆ ಒಂದು ಸ್ಕೂಟಿ ಪಾಸ್ ಆಗ್ತಿರ್ತೈತಿ. ಆ ಸ್ಕೂಟಿಯಲ್ಲಿ ಗಂಡ ಹೆಂಡತಿ ಮಗು ಕೂತಿರ್ತೈತಿ. ಅವ್ರ ಎದುರುಗಡೆ ಆ ಗಾಡಿ ಸ್ಲಿಪ್ ಆಗಿ ಬೀಳ್ತೈತಿ. ಆ ಸ್ಕೂಟಿ ಬಿದ್ದಂತ ಸಂದರ್ಭದೊಳಗ ರತನ್ ಟಾಟಾ ಅವ್ರಿಗೆ ಒಂದು ವಿಚಾರ ಬರ್ತೈತಿ, ಯಾಕ ಜನ ಸ್ಕೂಟಿಗಳು ತಗೊಂಡ್ ಓಡಾಡ್ತಾರ ಅಂದ್ರ ಬಡತನ ಇರ್ತೈತಿ, ಅವ್ರಿಗೆ ಕೊಂಡ್ಕೊಳಕ್ ಆಗಂಗಿಲ್ಲ, ಅದಕ್ಕೆ ನಾ ಇವ್ರಿಗಾಗಿ ಏನಾದ್ರು ಮಾಡ್ಬೇಕಲ್ಲ ಅಂತ ಹೇಳಿ ಯೋಚನೆ ಮಾಡಿ ಒಂದು ಕಾರ್ ತಂದ್ರ. ಅದ್ ಯಾವ್ದಂದ್ರ ನ್ಯಾನೋ ಕಾರ್ ಅಂತ ಹೇಳಿ. ಅಂದ್ರ 1 ಲಕ್ಷ ಒಳಗೆ ಬೈಕ್ ಬರ್ತೈತಿ, 1 ಲಕ್ಷ ಒಳಗೆ ಕಾರ್ ಬರ್ಬೇಕಂತ ಹೇಳಿ ನ್ಯಾನೋ ಕಾರ್ ತಂದ್ರು. ಯಾಕಂದ್ರೆ ಸೇಫ್ಟಿಯಾಗಿ ಜನರು ಅದ್ರಾಗ ಓಡಾಡ್ಲಿ ಅಂತಂದ್ರು. ಮುಂದೆ ಅದಕ್ಕೆ ಕೆಲವೊಂದಿಷ್ಟು ಸಮಸ್ಯೆಗಳಾಗಿ ಅದನ್ನ ಬಂದ್ ಮಾಡಿದ್ರು. ಇಲ್ಲಿ ಬಂದ್ ಮಾಡಿದ್ರು ಅನ್ನೋದಕ್ಕಿಂತ ಅದು ಚಾಲು ಮಾಡ್ಬೇಕಂತ ಅವ್ರ ಮನಸ್ಥಿತಿ ಇತ್ತಲ್ಲ, ಜನರಿಗೆ ಒಳ್ಳೇದಾಗ್ಬೇಕು, ಜನರ ರಕ್ಷಣೆ ಆಗ್ಬೇಕು ಅನ್ನುವಂತ ರೀತಿ ಒಳಗ ಹೆಂಗ ರತನ್ ಟಾಟಾ ಅವ್ರ ವಿಚಾರದಲ್ಲಿ ಜಗತ್ತಿಗೆ ಒಳ್ಳೇದಾಗ್ಬೇಕು, ಈ ದೇಶಕ್ಕೆ ಒಳ್ಳೇದಾಗ್ಬೇಕು. ಯಾಕಂದ್ರೆ ಕೊರೋನಾ ಸಂದರ್ಭದಲ್ಲಿ ಇಡೀ ನನ್ನ ಆಸ್ತಿನೇ ದೇಶಕ್ಕಾಗಿ ಕೊಡ್ತೀನಿ ಅಂತ ಹೇಳಿದ್ರು ಅವರು.
ಅವರನ್ನ ಇನ್ಸ್ಪೈರ್ ಆಗಿ ತಗೊಂಡು ನಾನು ಈ ಬಡತನದ ಹುಟ್ಟಿದ್ರು ಕೂಡ ಬಡ ಮಕ್ಕಳಿಗೆ ನನ್ನ ಕೈಯಿಂದ ಎಷ್ಟು ಸಾಧ್ಯ ಆಗ್ತದೋ ಅಷ್ಟು ಒಂದು ಶಾಲೆಯನ್ನ ತೆಗೆದು ಈ ಶಾಲೆಯಲ್ಲಿ ಬಡ ಮಕ್ಕಳನ್ನ ಕಳಿಸಿ ಅವರಿಗೆ ಒಳ್ಳೆಯ ಸಂಸ್ಕಾರವನ್ನ ಕೊಡಿಸಿ ವಿದ್ಯೆಯನ್ನ ಕೊಡಿಸಿ ತಂದೆ ತಾಯಿ ಬೆಲೆಯನ್ನ ಕೊಡಿಸುವಂತ ಕಾರ್ಯ ಮಾಡಿದ್ರಲ್ಲ ಅದು ನಮ್ಮೂರು ಗಂಗಾಧರ್ ಅವರು ಅವ್ರಿಗೆ ಜೋರಾದ ಚಪ್ಪಾಳೆ ತಟ್ಬೇಕು ನೀವು. ಯಾವಾಗ ಜೋರಾದ ಚಪ್ಪಾಳೆ ತಟ್ರೆ ಯಾಕೆ 2,000 ರೂಪಾಯಿ ಜಮಾ ಆಗಿಲ್ಲ ಏನ್ ಸರ್ಕಾರ ನಿಮ್ಗೆ ಹಾ ಜಮಾ ಆಗಿಲ್ಲ ಕಾಣ್ತಾವ, ಅದಕ್ಕೆ ಒಂದು ರೂಪಾಯಿ ನಿಮ್ ಬಂದಿ. ಅದಕ್ಕೆ ಇಂಥ ಅದ್ಭುತವನ್ನ ಕಾರ್ಯವನ್ನ ಗಂಗಾಧರ್ ಅವರು ಮಾಡಿದ್ದಾರೆ. ಮಕ್ಕಳಲ್ಲಿ ಶಿಕ್ಷಣ ಅನ್ನುವಂಥದ್ದು ಮಕ್ಕಳಿಗೆ ಏನಂದ್ರೆ ಒಂದು ಪಕ್ಷಿಗೆ ರೆಕ್ಕೆ ಇದ್ದಂಗ, ಮಕ್ಕಳಿಗೆ ಶಿಕ್ಷಣ ಅಂದ್ರ ಒಂದು ಗಿಡದ ಮೇಲೆ ಒಂದು ಪಕ್ಷಿ ಕೂತಿತ್ತಂದ್ರ ಗಾಳಿ ಬಿಟ್ಟಿರೋದು ಎದ್ರಂಗಿಲ್ಲ, ಗಿಡ ಮುರಿದ್ರು ಎದ್ರಂಗಿಲ್ಲ. ಯಾಕಂದ್ರ ನಾನು ನನ್ನ ರೆಕ್ಕೆಯ ಮೇಲೆ ಕೂತೀನಿ ಅಂತ ತಿಳ್ಕೊಂಡಿರ್ತೈತಿ. ಹಂಗ ಮಕ್ಕಳಿಗೆ ಶಿಕ್ಷಣ ಇತ್ತಂದ್ರ ಅವ್ರಿಗೆ ಒಂದು 2 ರೆಕ್ಕೆ ಕೊಟ್ಟಂಗ ನೀವು ಹಾರ್ಲಕ್ಕ. ಹಂಗ ಈ ಶಾಲೆ ಏನ್ ಮಾಡ್ತೈತಿ, ಅದು ಒಳ್ಳೆಯ ವಿದ್ಯಾಭ್ಯಾಸವನ್ನ ಕೊಟ್ಟು ಅವ್ರಿಗೆ ಅದ್ಭುತವಾದ ಜ್ಞಾನ ಕೊಟ್ಟೈತಿ. ಆ ಜ್ಞಾನ ಹಿಂಗೆ ಮುಂದುವರ್ಕೊಂಡು ಹೋಗ್ಲಿ, ಈ ಶಾಲೆ ಹಿಂಗೆ ಬೆಳಿಲಿ. ಎಲ್ಲಾ ಟೆಂಟಿನವ್ರು ಆಗಿರ್ಬೋದು, ತಾಯಂದ್ರ ಆಗಿರ್ಬೋದು, ಎಲ್ಲ ಶಾಂತಿಯಿಂದ ಕೂತು ಕೇಳಿರವ. ಮತ್ತ ನೀವ್ ಎತ್ತು ಕಲ್ತ್ಕೊಂಡು ಬರಂಗ ಆಗ್ಬಾರ್ದು ಅಂತ ಹೇಳಿ ನಾನು 2 ಮಾತಿಗೆ ವಿರಾಮ ನೀಡ್ತಾ ಇದ್ರೆ ಸನ್ಮಾನಗಳು.